Dear students, once again let us go back to our lesson. Everything I need to know that I learned in the forest by Vandana Shiva. In the last class, you see Vandana Shiva, she started her own farm, Navadanya farm in Doon Valley in 1994. You know why did she start a Navadanya farm? Because to give training to the farmers and also demonstration. For demo, she decided to have her own farm, and also she started seed banks all over India. And she says she has collected some 3,000 rice varieties and 150 wheat varieties of seeds and other hundreds of species. ನೀವು ನಮ್ಮ 2ನೇ ಕ್ಲಾಸಲ್ಲಿ ಕೇಳಿದ್ದೀರಿ, ವಂದನಾ ಶಿವ ನವಧಾನ್ಯ ಫಾರ್ಮನ್ನು ಶುರು ಮಾಡಿಕೊಳ್ತಾರೆ. ಅದರ ಉದ್ದೇಶ ಏನು? ರೈತರಿಗೆ ಡೆಮೋ ಕೊಡಲಿಕ್ಕೆ, ಅಂದರೆ ನಾವು ಹೇಗೆ ಬೆಳೆದಿದ್ದೀವಿ, ಹೇಗೆ ಬೆಳಿಬೋದು ತೋರಿಸ್ಲಿಕ್ಕೆ ಡೆಮಾನ್ಸ್ಟ್ರೇಷನ್ ಮತ್ತು ಟ್ರೈನಿಂಗ್. ಆ ರೈತರಿಗೆ ಟ್ರೈನಿಂಗ್ ಕೊಡಲಿಕ್ಕೋಸ್ಕರ ತಮ್ಮದೇ ಆದ ಒಂದು ಫಾರ್ಮನ್ನು ಶುರು ಮಾಡ್ಕೊತಾರೆ. ಅದರ ಹೆಸರು ನವಧಾನ್ಯ ಫಾರ್ಮ್ ಅಂತೇಳಿ ಇನ್ 1994. ಎಲ್ಲಿ ಶುರು ಮಾಡ್ತಾರೆ? ಇನ್ ಡೂನ್ ವ್ಯಾಲಿ, ದಟ್ ಈಸ್ ಇನ್ ಉತ್ತರಾಖಂಡ ಪ್ರಾವಿನ್ಸ್. And also she started seed banks. Seed ಅಂದರೆ ಬೀಜಗಳ ಬ್ಯಾಂಕ್. ಆ ಬ್ಯಾಂಕಲ್ಲಿ ಬೀಜಗಳು ಸಿಗುತ್ತೆ ಎಲ್ಲ ಥರದ. ಸೊ ಅಲ್ಲಿ ವಂದನಾ ಶಿವ ಹೇಳ್ತಾರೆ, ನಾವು ಹತ್ತತ್ರ 3,000 ಭತ್ತದ ಬೀಜಗಳನ್ನು, ಭತ್ತದ ವೆರೈಟೀಸನ್ನು ನಮ್ಮ ಬ್ಯಾಂಕ್ಗಳಲ್ಲಿ ಇಟ್ಟಿದ್ದೀವಿ. ಈ ಥರದ ಸುಮಾರು 100 ಬ್ಯಾಂಕ್ಗಳನ್ನು ಆಲ್ ಓವರ್ ಇಂಡಿಯಾ ವಂದನಾ ಶಿವ ಶುರು ಮಾಡಿಕೊಳ್ತಾರೆ. ಸೊ ನಾವು ಮುಂದಿನ ಭಾಗಕ್ಕೆ ಬಂದಾಗ ಪೇಜ್ ನಂಬರ್ 25 ಬಂದಾಗ ಅಲ್ಲಿ ಈಕ್ವೆಡಾರ್, ದ ಕಂಟ್ರಿ ಈಕ್ವೆಡಾರ್, ಇಟ್ recognized the rights of nature in constitution ಅಂದರೆ ಸಂವಿಧಾನದಲ್ಲಿ ಭೂಮಿಗೆ, ಈ ಪ್ರಕೃತಿಗೆ, ಅದಕ್ಕೂ ಕೂಡ ರೈಟ್ಸನ್ನು ನಾವು ಕೊಡಬೇಕು. ಈ ಥರ ರೈಟ್ಸ್ ಇದೆ. ನಾವು ಭೂಮಿಯನ್ನು ಹೀಗೆ ಹಾಳು ಮಾಡಬಾರ್ದು, ಪ್ರಕೃತಿನ ಹೀಗೆ ಹಾಳು ಮಾಡಬಾರ್ದು, ಹಾಳು ಮಾಡಿದ್ರೆ ಇಂತಿಂಥ ಪನಿಷ್ಮೆಂಟ್, ಶಿಕ್ಷೆ ಇದೆ ಅವರಿಗೆಲ್ಲ. ಇದನ್ನು ಕಾನ್ಸ್ಟಿಟ್ಯೂಷನಲ್ಲಿ ತರ್ತಾರೆ. ಆ್ಯಂಡ್ ದೆನ್ ಆಲ್ಸೋ ದ ಕಂಟ್ರಿ ಆಫ್ ಬೊಲಿವಿಯಾ. ಇದರ ಇನ್ಸ್ಪಿರೇಷನಲ್ಲಿ UNO ಕಾನ್ಫರೆನ್ಸ್ ಏರ್ಪಡಿಸುತ್ತೆ. ಅರ್ತ್ ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ನಂತರದಲ್ಲಿ ನೀವು ಅಪಾರ್ಥೈಡ್ ಮೀನ್ಸ್ ಸಪರೇಟ್ನೆಸ್. ವಿ ಆ್ಯಂಡ್ ನೇಚರ್ ದೇ ಆರ್ ಸಪ್ರೇಟ್ ಅಂತೇಳಿ. ನೋ, ವಿ ಆರ್ ನಾಟ್ ಸಪ್ರೇಟ್, ವಿ ಆರ್ ಟುಗೆದರ್. ಇಫ್ ವಿ ಡ್ಯಾಮೇಜ್ ದ ನೇಚರ್, ಇಟ್ ಈಸ್ ಡ್ಯಾಮೇಜಿಂಗ್ ಅವರ್ ಸೆಲ್ಸ್. ನಾವು ಪ್ರಕೃತಿನ ಹಾಳು ಮಾಡ್ತಾ ಇದ್ದರೆ ನಮ್ಮನ್ನೇ ನಾವು ನಾಶ ಮಾಡಿದ ಹಾಗೆ ಅಂತೇಳಿ. ಇದನ್ನು ಆ ಪೇಜಲ್ಲಿ ನೋಡ್ತೀರಾ. ಆಮೇಲೆ ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ, ಟೆರಾನಲೀಸ್ ಎಂಟಿ ಲ್ಯಾಂಡ್, ಖಾಲಿ ಪ್ರದೇಶ. ಟೆರಾಮೆಡರ್ ಅಂದರೆ ಮದರ್ ಅರ್ತ್. ಆ ವ್ಯೂಸನ್ನು ನೋಡ್ತೀರಾ. ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿನಲ್ಲಿ ಇಡೀ ಭೂಮಿಯನ್ನು ಉಪಯೋಗಿಸ್ಕೊಂಡು ರಾ ಮೆಟೀರಿಯಲ್ ಆಗಿ ಉಪಯೋಗಿಸ್ಕೊತಾರೆ. ದೆನ್ ಫ್ರಾನ್ಸಿಸ್ ಬೇಕನ್, ಫಾದರ್ ಆಫ್ ಮಾಡರ್ನ್ ಸೈನ್ಸ್, ನೀವು ಅದನ್ನು ಜ್ಞಾಪಿಸ್ಕೋಬೇಕು. ಆಮೇಲೆ ಕೆರೋಲಿನ್ ಮರ್ಚೆಂಟ್, ಇವರು ಏನು ಹೇಳ್ತಾರೆ? ವಿ ಶುಡ್ ನಾಟ್ destroy earth, we should not consider it as a raw material, not only just profit, wealth. We have to protect her, we have to look after our earth. ನಾವು ಭೂಮಿಯನ್ನು ನಾಶ ಮಾಡಬಾರ್ದು, ದರೋಡೆ ಮಾಡಬಾರ್ದು, ಸಂಪತ್ತನ್ನು ಹಾಳು ಮಾಡಬಾರ್ದು, ಕಾಪಾಡ್ಕೋಬೇಕು. ದಟ್ ಈಸ್ ಕೆರೋಲಿನ್ ಮರ್ಚೆಂಟ್. ನೆಕ್ಸ್ಟ್ ಕಮ್ ಟು ದ ಪೇಜ್ ನಂಬರ್ 26. ವಾಟ್ ನೇಚರ್ ಟೀಚರ್ಸ್. Students, you take from that paragraph what
ವಾಟ್ ನೇಚರ್ ಟೀಚಸ್. ನೇಚರ್ ಅಂದರೆ ಪ್ರಕೃತಿ. ನಮಗೆ ಪ್ರಕೃತಿ ಏನನ್ನ ಕಲಿಸುತ್ತೆ, ನಮ್ಗೆ ಏನನ್ನ ಹೇಳ್ಕೊಡುತ್ತೆ, ಪ್ರಕೃತಿ ನಮಗೆ ಪಾಠ ಕಲಿಸುತ್ತೆ. ನೇಚರ್ ಈಸ್ ಎ ಟೀಚರ್. ನೇಚರ್ ನಮಗೆ ಪಾಠವನ್ನು ಕಲಿಸುತ್ತೆ. ವಾಟ್ ಡಸ್ ದ ನೇಚರ್ ಟೀಚ್? ಟುಡೇ at a time of multiple crises, intensified globalization, we need to move away from the paradigm of nature as dead matter. We need to move to an ecological paradigm, and for this, the best teacher is nature herself. ಗ್ಲೋಬಲೈಸೇಷನ್ ಜಾಗತೀಕರಣ. ಈ ಸಂದರ್ಭದಲ್ಲಿ ಭೂಮಿಗೆ ಅತಿ ಹೆಚ್ಚು ಮೌಲ್ಯ ಬರುತ್ತೆ. ನೇಚರ್ಗೆ ಅತಿ ಹೆಚ್ಚಿನ ಇಂಪಾರ್ಟೆನ್ಸನ್ನು ನಾವು ಕೊಡಬೇಕಾಗುತ್ತೆ. The Earth University teaches Earth democracy, which is the freedom for all species to evolve within the web of life, and the freedom and responsibility of humans as members of the Earth family to recognize, protect, and respect the rights of other species. The Earth University, a line and underline ಮಾಡ್ಕೊಳ್ಳಿ. The Earth University teaches Earth democracy. ಅರ್ತ್ ಯೂನಿವರ್ಸಿಟಿ ವಿಶ್ವವಿದ್ಯಾನಿಲಯ ಇದು ಎಲ್ಲಿದೆ ಅಂತ ಹೇಳಿದ್ರೆ ನವಧಾನ್ಯ ಫಾರಂ. ವಂದನಾ ಶಿವ ಅವರ ನವಧಾನ್ಯ ಫಾರಮೇ ಒಂದು ಯೂನಿವರ್ಸಿಟಿ. ಅದರ ಹೆಸರು ಅರ್ತ್ ಯೂನಿವರ್ಸಿಟಿ ಅಂತೇಳಿ. ಅಲ್ಲಿ ಏನು ಕಲಿಸ್ತಾರೆ? ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ಅರ್ತ್ ಡೆಮೋಕ್ರಸಿ. ಯು ಸಿ ವಾಟ್ ಈಸ್ ಡೆಮೋಕ್ರಸಿ? ಡೆಮೋಕ್ರಸಿ ದಟ್ ಈಸ್ ಈಕ್ವಾಲಿಟಿ ಟು ಆಲ್ ಸ್ಪೀಸೀಸ್ ಇನ್ಕ್ಲೂಡಿಂಗ್ ಹ್ಯೂಮನ್ಸ್, ಅನಿಮಲ್ಸ್, ಬರ್ಡ್ಸ್ ಆ್ಯಂಡ್ ಎವ್ರಿಬಡಿ, ನೇಚರ್. ಎಲ್ಲರಲ್ಲೂ ಕೂಡ ಸಮಾನತೆ. ಅರ್ತ್ ಯೂನಿವರ್ಸಿಟಿ ದಟ್ ಈಸ್ ಯೂನಿವರ್ಸಿಟಿ ಇನ್ ನವಧಾನ್ಯ ಫಾರಂ. ಇಟ್ ಟೀಚರ್ಸ್ ಅರ್ತ್ ಡೆಮೋಕ್ರಸಿ. ನಿಮಗೆ ಡ್ಯಾಶ್ ಕೇಳ್ತಾರೆ. ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ಡ್ಯಾಶ್ ಅರ್ತ್ ಡೆಮೋಕ್ರಸಿ, ಅಥವಾ ಡ್ಯಾಶ್ ಟೀಚರ್ಸ್ ಅರ್ತ್ ಡೆಮೋಕ್ರಸಿ ಅರ್ತ್ ಯೂನಿವರ್ಸಿಟಿ ಅಂತ 1 ಮಾರ್ಕ್ ಕ್ವಶನ್ ಬರುತ್ತೆ. And freedom for all species. What is democracy? Freedom for all species. Species ಅಂದರೆ ತಳಿಗಳು ಅಥವಾ ಜನಗಳು ಎಲ್ಲರಿಗೂ ಕೂಡ ಈಕ್ವಲ್ ಫ್ರೀಡಮ್ ಬೇಕು. Within the web of life, and the freedom and responsibility of humans. What is the responsibility of humans? ಮನುಷ್ಯ ಅತಿ ಶ್ರೇಷ್ಠ ಪ್ರಾಣಿ ಅಂತೀವಲ್ಲ ಮನುಷ್ಯ. ಇವನ ರೆಸ್ಪಾನ್ಸಿಬಿಲಿಟಿ ಏನು, ಇವನ ಡ್ಯೂಟಿ ಏನು ಅಂತ ಹೇಳಿದ್ರೆ to recognize, to protect and respect the right of other species. He has to protect. ಮನುಷ್ಯ ಅತಿ ಬುದ್ಧಿವಂತ ಪ್ರಾಣಿ ಅಲ್ಲ. ಇವನು ಮಾಡ್ತಕ್ಕಂಥ ಕೆಲಸ ಜವಾಬ್ದಾರಿ ಏನಂದರೆ he has to protect. ಈ ಭೂಮಿಯನ್ನು ಕಾಪಾಡಬೇಕು, ಈ ಭೂಮಿ ಮೇಲಿರೋ ಎಲ್ಲ ಸ್ಪೀಸೀಸನ್ನು ಅವುಗಳನ್ನ ಕಾಪಾಡಬೇಕು. ಆ್ಯಂಡ್ ದೆನ್ ಪ್ರೊಟೆಕ್ಟ್, ರೆಕಗ್ನೈಸ್, ಗುರುತಿಸಬೇಕು, ಆ್ಯಂಡ್ ಆಲ್ಸೋ ರೆಸ್ಪೆಕ್ಟ್. he has to respect all the animals, birds and worms and everything. ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಗುರುತಿಸಬೇಕು, ಕಾಪಾಡ್ಕೋಬೇಕು, ಮತ್ತು ಎಲ್ರಿಗೂ ಗೌರವ ಕೊಡಬೇಕಾಗುತ್ತೆ. ನಾಟ್ ಜಸ್ಟ್ ಹ್ಯೂಮನ್ ಬೀಯಿಂಗ್ಸ್, ಬರೀ ಮನುಷ್ಯ ಅಷ್ಟೇ ಬದುಕ್ತಕ್ಕಂಥದ್ದಲ್ಲ. ಇದು ಒಂದು ದೊಡ್ಡ ವೆಬ್, ಒಂದು ಬಲೆ. ಈ ಇಲ್ಲಿರ್ತಕ್ಕಂಥ ಜೀವ ಇರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಕೂಡ ಮನುಷ್ಯ ಕಾಪಾಡಬೇಕು. ಎಸ್ ದಟ್ ರೆಸ್ಪಾನ್ಸಿಬಿಲಿಟಿ. Earth democracy is a shift from anthropocentrism to ecocentrism. ಅಂಡರ್ಲೈನ್ ಮಾಡಿದ್ರು. Anthropocentrism. Man is the center of this universe. Anthro ಅಂದರೆ ಮನುಷ್ಯ, ಸೆಂಟರ್. Anthropocentrism ಅಂದರೆ ಈ ಪ್ರಪಂಚಕ್ಕೆ ಮನುಷ್ಯನೇ ಮೂಲ, ಮನುಷ್ಯನೇ ಕಾರಣ ಅಂತೇಳಿ, ಮನುಷ್ಯನೇ ಮುಖ್ಯ ಆಗ್ತಾನೆ ಅಂತ. No, we have to shift our idea from anthropocentrism to ecocentrism. Ecocentrism is the center of this university. ecology, ಈ ಪರಿಸರ. ಈ ಪರಿಸರ ಏನಿದೆ, ಈ ಪ್ರಕೃತಿ ಏನಿದೆ, ಇದೇ ಈ ಪ್ರಪಂಚದ ಮೂಲವಾಗಬೇಕು. ಅದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕು. ಮನುಷ್ಯ ಅಲ್ಲ, ಪ್ರಕೃತಿ ಮುಖ್ಯ ಆಗುತ್ತೆ. And since we all depend on the earth democracy translates into human rights to food and water, to freedom from hunger and thirst. Earth democracy translates into human rights to food and water, to freedom from
ಹಂಗರ್ ಆ್ಯಂಡ್ ಥರ್ಸ್ಟ್. ಹ್ಯೂಮನ್ ರೈಟ್ಸ್ ನಾವು ಅಂತೀವಿ, ವಿ ಹ್ಯಾವ್ ಹ್ಯೂಮನ್ ರೈಟ್ಸ್. We want food, we want water. Everybody should get food and water. Like that, animals and birds also. ಮನುಷ್ಯನಿಗೆ ಹಕ್ಕಿದೆ, ಅವನಿಗೆ ಊಟ ಸಿಗಬೇಕು, ಅವನಿಗೆ ನೀರು ಸಿಗಬೇಕು, ಅದು ಅವನ ರೈಟ್ಸ್ ಕೇಳೋದು ಅಂತೇಳಿ. ಅದೇ ಥರ ಪ್ರಾಣಿ ಪಕ್ಷಿಗಳಿಗೂ ಕೂಡ. Because the Earth University is located at Navadanya, a biodiversity farm, participants learn to work with living seeds, living soil and the web of life. Where is Earth University? It is in Navadanya farm. ಅದು 1 mark question ಕೇಳ್ತಾರೆ. Where is Earth University? Answer, in Navadanya farm. There the farmers, the people, they learn to live with the live soil, the live earth, live seeds. ಅಲ್ಲಿ ಯಾವ ಥರದ ಟ್ರೈನಿಂಗ್ ಕೊಡ್ತಾರೆ ಅಂದರೆ, ಬೀಜದಲ್ಲೂ ಕೂಡ ಜೀವ ಇದೆ. ಈಗ ಒಂದು ಬೀಜ ಅಂತ ಹೇಳಿದ್ರೆ ಎಂಥ ದೊಡ್ಡ ಮರವಾಗಿ ಬೆಳೆಯುತ್ತೆ, ಎಷ್ಟೆಲ್ಲ ಫಲ ಕೊಡುತ್ತೆ ಅಂದರೆ ಆ ಬೀಜದಲ್ಲಿ ಅಷ್ಟು ಶಕ್ತಿ ಇದೆ. ಸೊ ದ ಸೀಡ್ ಹ್ಯಾಸ್ ಲೈಫ್, ಬೀಜದಲ್ಲೂ ಕೂಡ ಜೀವ ಇದೆ. ಲಿವಿಂಗ್ ಸೀಡ್ಸ್ ಆ್ಯಂಡ್ ದೆನ್ ಲಿವಿಂಗ್ ಸಾಯಿಲ್ ಮಣ್ಣಲ್ಲೂ ಕೂಡ ಜೀವ ಇದೆ. ಆ ಮಣ್ಣು ಆ ಬೀಜಕ್ಕೆ ಜೀವವನ್ನು ಕೊಡುತ್ತೆ. ಸೊ ಈ ಪ್ರಕೃತಿ ಬದುಕಿದೆ, ಪ್ರಕೃತಿಗೆ ಜೀವ ಇದೆ, ಅದ್ರ ಜೊತೆಗೆ ನಾವು ಬದುಕಬೇಕು. ಪಾರ್ಟಿಸಿಪೆಂಟ್ಸ್ ಇನ್ಕ್ಲೂಡ್ ಫಾರ್ಮರ್ಸ್, ಸ್ಕೂಲ್ ಚಿಲ್ಡ್ರನ್ ಆ್ಯಂಡ್ ಪೀಪಲ್ ಫ್ರಮ್ ಅಕ್ರಾಸ್ ದ ವರ್ಲ್ಡ್. ಹೂ ಆರ್ ದ ಪಾರ್ಟಿಸಿಪೆಂಟ್ಸ್? ಇಲ್ಲಿ ಭಾಗವಹಿಸಿರೋರು ಯಾರು? ಇಲ್ಲಿ ಬಂದಿರತಕ್ಕಂಥವ್ರು ಯಾರು? ನವಧಾನ್ಯ ಫಾರ್ಮಲ್ಲಿ ಕಲೀಲಿಕ್ಕೆ ಬಂದಿರತಕ್ಕಂಥವ್ರು ಯಾರ್ಯಾರು? ಫಾರ್ಮರ್ಸ್, ರೈತರು, ಸ್ಕೂಲ್ ಚಿಲ್ಡ್ರನ್, ಅದನ್ನು ನೋಡಿ ಬಂದಿರತಕ್ಕಂಥ ಮಕ್ಕಳು. They have learned 2 of our most popular courses are the AZ of Organic Farming and Agroecology and Gandhi and Globalization. There are 2 courses. ಅಲ್ಲಿ 2 ಕೋರ್ಸ್ಗಳಿವೆ, 2 ಟ್ರೈನಿಂಗ್ಗಳಿವೆ, 2 ಕೋರ್ಸ್ಗಳಿವೆ. ಅದರಲ್ಲಿ ಒಂದನೇದು ದ AZ of Organic Farming and Agroecology. ನೀವು ಪುನಃ ಭಾಗ ಪಡಿಬೇಕು. ವಿಚ್ ಆರ್ ಮೆನ್ಷನ್ ಒನ್ ಆಫ್ ದ ಕೋರ್ಸಸ್ ಇನ್ ನವಧಾನ್ಯ ಫಾರ್ಮ್. ನವಧಾನ್ಯ ಫಾರ್ಮಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಕೋರ್ಸಿನ ಹೆಸರು ಹೇಳಿ ಅಂತ. ನೀವು ಇವೆರಡರಲ್ಲಿ ಯಾವುದು ಈಸಿ ಇದೆಯೋ ಅದನ್ನು ನೆನಪು ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಈಸಿ ನೆನ್ಪಿಟ್ಕೊಳ್ಳಿಕ್ಕೆ. ಅಥವಾ AZ ಮೀನ್ಸ್ ಎವ್ರಿಥಿಂಗ್, A to Z, ಎವ್ರಿಥಿಂಗ್ ಆಫ್ ವಾಟ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿ, ಅದ್ರ ಬಗ್ಗೆ, ಇಕಾಲಜಿ, ನೇಚರ್ ಬಗ್ಗೆ ಕಲಿತಕ್ಕಂಥದ್ದು. ಇವೆರಡು ಕೋರ್ಸ್ಗಳಂದರೆ ನೀವು ಈಗ PUC ಕಾಂಬಿನೇಷನ್ ಹ್ಯಾಕ್ ಕಲಿತೀರೋ ಆ ಥರ ಅಲ್ಲಿ 2 ಕೋರ್ಸ್ ಇರೋದು. ಮೊದಲನೇದು ಯಾವುದು? ಫಸ್ಟ್ ಒನ್ ಯಾವುದು? ದ AZ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಎಕಾಲಜಿ. ಸೆಕೆಂಡ್ ಒನ್ ಈಸ್ ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್. ಸೊ ನೀವು ನವಧಾನ್ಯ ಫಾರ್ಮ್ ಬಗ್ಗೆ ಬರೀಬೇಕಾದ್ರೆ ಇವನ್ನೆಲ್ಲ ನೀವು ಮೆನ್ಷನ್ ಮಾಡಬೇಕು. ನವಧಾನ್ಯ ಫಾರಂ, ಇಟ್ ವಾಸ್ ಸ್ಟಾರ್ಟೆಡ್ ಬೈ ವಂದನಾ ಶಿವ ಇನ್ 1994 ಇನ್ ಡೂನ್ ವ್ಯಾಲಿ ಇನ್ ಉತ್ತರಾಖಂಡ ಪ್ರಾವಿನ್ಸ್. ಬರ್ಕೊಂಡು ಹೋಗಬೇಕು. ಇಲ್ಲಿ ಈ ಪ್ಯಾರಾಗ್ರಾಫಿಗೆ ಬಂದಾಗ ಏನಾಗುತ್ತೆ, ದೇರ್ ಆರ್ 2 ಕೋರ್ಸಸ್ ನವಧಾನ್ಯ ಫಾರಂ ದಟ್ ಈಸ್ ಕಾಲ್ಡ್ ಆಸ್ ಅರ್ತ್ ಯೂನಿವರ್ಸಿಟಿ. ದ 2 ಕೋರ್ಸಸ್ ಆರ್ ದ AZ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಎಕಾಲಜಿ, ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್. ದೀಸ್ ಆರ್ ದ 2 ಕೋರ್ಸಸ್ ಇನ್ ಅರ್ತ್ ಯೂನಿವರ್ಸಿಟಿ. ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ಅರ್ತ್ ಡೆಮೋಕ್ರಸಿ. ಈ ಥರ ಸೆಂಟೆನ್ಸನ್ನು ನೀವು ರಿಪೀಟ್ ಮಾಡಿ. ಆನ್ಸರ್ ನಿಮಗೆ ಸಾಕಷ್ಟು ಲೆಂತಿ ಆಗುತ್ತೆ, ಪಾಯಿಂಟ್ಸ್ ಆಗುತ್ತೆ. ಸೊ ಬಯೋಡೈವರ್ಸಿಟಿ ಬಗ್ಗೆ ಹೇಳಿ. ಮಾನೋಕಲ್ಚರ್ಸ್ ಆಫ್ ದ ಮೈಂಡ್ ದಟ್ ಈಸ್ ರಿಟರ್ನ್ ಬೈ ವಂದನಾ ಶಿವ. ಆಮೇಲೆ 6000 ವೆರೈಟೀಸ್ ಆಫ್ ರೈಸ್, then 150 varieties of wheat and other hundreds varieties of other species. And seed banks, nearly there are 100 seed banks started by Vandana Shiva all over India. ಈ ಪಾಯಿಂಟ್ಸ್ನೆಲ್ಲ ನೀವು ಮೆನ್ಷನ್ ಮಾಡ್ಕೊತ ಹೋಗಬೇಕು ನೀವು. The poetry of the forest. Now we shall go to the end of the lesson. The poetry of the forest. The forest itself is a literature. You see the title of the lesson, everything what I have learned in the forest. Now we come to the forest, end of the lesson. ಪಾಠ ಮುಗಿಯುವ ಸಂದರ್ಭದಲ್ಲಿ ಕೂಡ ಮತ್ತೆ ಫಾರೆಸ್ಟ್ಗೆ ನಾವು ವಾಪಸ್ ಬರೋಣ. Now here you see one more person, national poet, that is Rabindranath Tagore.
The Earth University is inspired by Rabindranath Tagore, India's national poet and a Nobel Prize laureate. Underline ಮಾಡಿ ಅದನ್ನ. The Earth University is inspired by Rabindranath Tagore. ಇದನ್ನ ಕೇಳ್ತಾರೆ. Who inspired Vandana Shiva to start Earth University? What is the question? Who inspired Vandana Shiva to start Earth University? ಅರ್ತ್ ಯೂನಿವರ್ಸಿಟಿನ ಶುರು ಮಾಡಲಿಕ್ಕೆ ವಂದನಾ ಶಿವಗೆ ಇನ್ಸ್ಪಿರೇಷನ್ ಸ್ಫೂರ್ತಿ ತುಂಬಿದವರು ಯಾರು ಅಂತ ಹೇಳಿದ್ರೆ ರವೀಂದ್ರನಾಥ್ ಟ್ಯಾಗೋರ್. ಯು ಸಿ ಅವರ್ ನ್ಯಾಷನಲ್ ಪೋಯೆಟ್. Tagore started a learning center at Shantiniketan in West Bengal, India, as a forest school, both to take inspiration from nature and to create an Indian cultural renaissance in West Bengal. Rabindranath Tagore started Shantiniketan. Shantiniketan ಹೆಸರು ಕೇಳಿದ್ವಿ. A school started by Rabindranath Tagore. It is a forest school. It is not just a school with 4 walls. ಗೋಡೆಗಳ ಮಧ್ಯೆ ಕಲಿತಕ್ಕಂಥದ್ದಲ್ಲ, ಪ್ರಕೃತಿಯ ಮಧ್ಯದಲ್ಲಿ ಕಲಿತಕ್ಕಂಥದ್ದು. That is a Shantiniketan. The school became a university in 1921. Growing into one of India's most famous centers of learning. Actually, in the beginning it was just a school. After that, it became a university. And now it is one of the most important universities, centers of learning. Today, just as in Tagore's time, we need to turn to nature and the forest for lessons in freedom. So now we have to look at the forest to learn the lessons of freedom. ನಮಗೆ ಫ್ರೀಡಮ್ ಬಗ್ಗೆ, ಸ್ವಾತಂತ್ರ್ಯದ ಬಗ್ಗೆ ಪಾಠ ಕಲಿಯೋದು ಎಲ್ಲಿ ಅಂದರೆ ಪ್ರಕೃತಿಯಿಂದ, ನೇಚರಿಂದ. ಫಾರೆಸ್ಟಲ್ಲಿ ನಾವು ಆ ಪಾಠವನ್ನು ಕಲಿತೀವಿ. ಅಂದರೆ ಜಸ್ಟ್ ನೀವೊಂದು ಲುಕ್ ಅಂದ್ಕೊಳ್ಳಿ, ಏನು ಫಾರೆಸ್ಟಲ್ಲಿ ಎಷ್ಟೆಲ್ಲ ಗಿಡ ಮರಗಳು, ಎಷ್ಟೆಲ್ಲ ಗಿಡ ಸಸ್ಯಗಳ ರಾಶಿ ಇರುತ್ತೆ, ಪ್ರಾಣಿ ಪಕ್ಷಿಗಳಿದೆ, ಎಷ್ಟು ವೆರೈಟೀಸ್ ಇರುತ್ತೆ, ನೂರಾರು ಸಾವಿರಾರು ಲಕ್ಷಗಟ್ಟಲೆ ವೆರೈಟೀಸ್ ಇದೆ. ಬಟ್ ದರ್ ಈಸ್ ಯೂನಿಟಿ. ಫಾರೆಸ್ಟ್ ಅವನ್ನೆಲ್ಲ ಸೇರಿಸ್ಕೊಂಡಿದೆ ತನ್ನಲ್ಲಿ. ದೆರ್ ಈಸ್ ಯೂನಿಟಿ. ಅದೆಲ್ಲ ಸೇರಿಕೊಂಡು ನಾವು ಒಂದು ಫಾರೆಸ್ಟ್ ಅಂತ ಕರಿತೀವಿ, ಯೂನಿಟಿ. ದೆರ್ ಈಸ್ ಡೈವರ್ಸಿಟಿ. ಡೈವರ್ಸಿಟಿ ಅಂದರೆ ವೈವಿಧ್ಯತೆ. ಫಾರೆಸ್ಟ್ ಒಳಗೆ ಹೋದರೆ ವೈವಿಧ್ಯತೆಯನ್ನು ಕಾಣ್ತೀವಿ ನಾವು. ಬಟ್ ವಿ ಸೇ ಇಟ್ ಈಸ್ ಎ ಫಾರೆಸ್ಟ್. ಒಂದು ಶಬ್ದದಲ್ಲಿ ಕರೆಯೋದು ಫಾರೆಸ್ಟ್ ಅಂತ ಕರಿತೀವಿ. ಆದರೆ ದೆರ್ ಇಸ್ ಲಾಟ್ ಆಫ್ ಡೈವರ್ಸಿಟಿ ಇನ್ ಯೂನಿಟಿ ಇನ್ ಫಾರೆಸ್ಟ್. ಸೊ ವಿ ಲರ್ನ್ ಸೋ ಮೆನಿ ಲೆಸನ್ಸ್. ಅದನ್ನು ಒಂದು ದೇಶಕ್ಕೆ ಹೋಲಿಸ್ಬೋದು. ನಮ್ಮಲ್ಲಿ ಎಷ್ಟೊಂದು ಜಾತಿಗಳು, ಎಷ್ಟೊಂದು ಧರ್ಮಗಳು, ಎಷ್ಟೆಲ್ಲ ಭಾಷೆಗಳು, ಎಷ್ಟೆಲ್ಲ ರಾಜ್ಯಗಳು, ಏನೆಲ್ಲ ಇದೆ. ದೆರ್ ಈಸ್ ಡೈವರ್ಸಿಟಿ, ವೈವಿಧ್ಯತೆ ಇದೆ. ಬಟ್ ದೇರ್ ಮಸ್ಟ್ ಬಿ ಯೂನಿಟಿ. ವಿ ಹ್ಯಾವ್ ಟು ಲರ್ನ್ ದಿಸ್ ಲೆಸನ್ ವ್ಯಾನ್ ವಿ ಲುಕ್ ಅಟ್ ದ ಫಾರೆಸ್ಟ್. ಆ ಕಾಡನ್ನು ನೋಡಿದಾಗ ನಾವು ಆ ಪಾಠವನ್ನು ಕಲಿತೀವಿ. ಇನ್ ಈಸ್ ಎಸ್ಸೆ ತಪೋವನ್, ಟ್ಯಾಗೋರ್ ರೈಟ್ಸ್. ತಪೋವನ್ ಅಂಡರ್ಲೈನ್ ಮಾಡಿ, 1 ಮಾರ್ಕ್. ಮೆನ್ಷನ್ ದ ಎಸ್ಸೆ. ದ ಎಸ್ಸೆ ತಪೋವನ್. ಎಸ್ಸೆ ಅಂದರೆ ಪ್ರಬಂಧ. ತಪೋವನ್ ಈಸ್ ರಿಟನ್ ಬೈ ಡ್ಯಾಶ್. 3 ಆಪ್ಷನ್ಸ್ ಕೊಡ್ತಾರೆ. ವಂದನಾ ಶಿವ, ಟ್ಯಾಗೋರ್, ಫ್ರಾನ್ಸಿಸ್ ಬೇಕನ್, ಹಿಂಗೆ 3 ಹೆಸರು ಕೊಡ್ತಾರೆ. ದ ಕರೆಕ್ಟ್ ಆನ್ಸರ್ ಈಸ್ ಟ್ಯಾಗೋರ್. ತಪೋವನ್. ತಪೋವನ್, ಒನ್ ಮೀನ್ಸ್ ಫಾರೆಸ್ಟ್. ತಪೋವನ್. ತಪೋವನ್ ಮೀನ್ಸ್ ಪ್ಯೂರ್ ಫಾರೆಸ್ಟ್ ಆಫ್ ಪ್ಯೂರಿಟಿ, ಪರಿಶುದ್ಧವಾದ ಒಂದು ಕಾಡು. Tagore writes, Indian civilization has been distinctive in locating its source of regeneration, material and intellectual, in the forest, not the city. Yes, our civilization is in the forest, not in the city. ನಮ್ಮ ನಾಗರಿಕತೆ, ನಮ್ಮ ಭಾರತದ ನಾಗರಿಕತೆ, ಸಂಸ್ಕೃತಿ ಇರ್ತಕ್ಕಂಥದ್ದಲ್ಲಿ ಫಾರೆಸ್ಟಲ್ಲಿ, ನಾಟ್ ಇನ್ ದ ಸಿಟಿ. ನಾವು ನಗರಗಳಲ್ಲಿ ಕಾಣಲ್ಲ, ನಾವು ಕಾಣ್ತಕ್ಕಂಥದ್ದು ಅದನ್ನು ಫಾರೆಸ್ಟಲ್ಲಿ. India's best ideas have come where man was in communion with the trees and rivers and lakes, away from the crowds. India's best ideas, best philosophers, best scientists or best saints, ನಮ್ಮಲ್ಲಿರ್ತಕ್ಕಂಥ ಋಷಿಮುನಿಗಳು, ಜ್ಞಾನಿಗಳು, ಇವರೆಲ್ಲ ಕೂಡ ಜ್ಞಾನೋದಯ ಆಗಿರ್ತಕ್ಕಂಥದ್ದು ಕಾಡಿನಲ್ಲಿ. ಕಾಡು ಅವರಿಗೆ ಪಾಠವನ್ನು ಕಲಿಸಿದೆ. ಸೊ India's civilization is in the forest. The peace of the forest has helped the intellectual evolution of man. The culture of the forest has fueled the culture of Indian society. The culture
that has arisen from the forest has been influenced by the diverse process of renewal of life. Forest, every year it renews its life. ಕಾಡು ಪ್ರತಿ ವರ್ಷ ಹೊಸದಾಗಿ ಹುಟ್ಕೊಳ್ಳುತ್ತೆ, ಹೊಸದಾಗಿ ಚಿಗುರುತ್ತೆ. ಅದನ್ನು ನೋಡಿ ನಾವು ಪಾಠ ಕಲಿಬೇಕು. ನಾವು ಕೂಡ ಅಷ್ಟೇ, ನಾವೇನೋ ಸೋತಿದ್ದೀವಿ, ಸಾಕಾಗಿದ್ದೀವಿ, ನಮ್ಗೆ ಸಾಕಾಗಿದೆ. ಕಾಡನ್ನು ನೋಡಿದಾಗ ಅರ್ಥ ಆಗುತ್ತೆ, ಕಾಡು ಪ್ರತಿ ವರ್ಷವೂ ಚಿಗುರುತ್ತೆ, ಪ್ರತಿ ವರ್ಷ ವಸಂತ ಕಾಲವನ್ನು ಅನುಭವಿಸುತ್ತೆ. ವೈ ನಾಟ್ ವಿ ಹ್ಯೂಮನ್ ಬೀಯಿಂಗ್ಸ್? ವಿ ಹ್ಯಾವ್ ಟು ಲರ್ನ್ ಎ ಲೆಸನ್ ವೆನ್ ವಿ ಲುಕ್ ಅಟ್ ದ ಫಾರೆಸ್ಟ್. The culture that has arisen from the forest has been influenced by the diverse process of renewal of life which are always at play in the forest, varying from species to species, from season to season, in sight and sound and smell. The unifying principle of life in diversity of democratic pluralism thus became the principle of Indian civilization. That is written by Tagore. ತಮ್ಮ ತಪೋವನ್ ಈ ಪ್ರಬಂಧದಲ್ಲಿ ಟ್ಯಾಗೋರ್ ಈ ರೀತಿಯಾಗಿ ನಮ್ಮ ಭಾರತದ ನಾಗರಿಕತೆ ಏನು, ಅದು ಹುಟ್ಕೊಂಡಿರ್ತಕ್ಕಂಥ ಇದು ಕಾಡಿನಲ್ಲಿ ನಾವೇನೆಲ್ಲ ಕಲ್ತಿದ್ದೀವಿ ಇದನ್ನೆಲ್ಲ ತಪೋವನಲ್ಲಿ ಬರಿತಾ ಹೋಗಿದ್ದಾರೆ. It is this unity in diversity that is the basis of both ecological sustainability and democracy. I told you, unity in diversity. ವೈವಿಧ್ಯತೆಯಲ್ಲಿ ನಮ್ಮಲ್ಲಿ ಏಕತೆ. Diversity without unity becomes the source of conflict and contest. If there is no unity, what happens? There are struggles, there are conflicts. The people, they become restless. ಇಂಥ ವೈವಿಧ್ಯತೆಯಲ್ಲಿ ನಮ್ಮಲ್ಲಿ ಯೂನಿಟಿ ಇಲ್ಲ ಅಂತಂದರೆ ಏನಾಗುತ್ತೆ? ಕಾನ್ಫ್ಲಿಕ್ಟ್, ಘರ್ಷಣೆಗಳಾಗುತ್ತೆ, ಎಲ್ಲ ಕಡೆ ಗಲಾಟೆಗಳಾಗುತ್ತೆ. ಯೂನಿಟಿ ವಿತೌಟ್ ಡೈವರ್ಸಿಟಿ becomes the ground for external control. This is true of both nature and culture. The forest is a unity in its diversity, and we are united with nature through our relationship with the forest. If we understand the forest properly, then we understand our civilization or the power of forest. In Tagore's writings, the forest was not just the source of knowledge and freedom, it was the source of beauty and joy, of art and aesthetics, of harmony and perfection. ಸೊ ನೀವು ಈ ಪೇಜ್ ಪೂರ್ತಿ ನಾವು ನೋಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಟ್ಯಾಗೋರ್ ಮತ್ತು ಅವರ ಫಾರೆಸ್ಟ್ ಬಗ್ಗೆ ಏನು ಹೇಳ್ಕೊತಾ ಹೋಗಿದ್ದಾರೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. The forest was not just the source of knowledge and freedom. Forest is not just a lesson to freedom, but it is source of beauty and joy. There is beauty in the forest. There is joy in the forest. ನಾವೆಲ್ಲಾದರೂ ತಿರುಗಾಡ್ಲಿಕ್ಕೆ ಹೋದಾಗ ಎಂಟರ್ಟೈನ್ಮೆಂಟ್ ಬೇಕು, ಪಿಕ್ನಿಕ್ ಬೇಕು ಅಂದರೆ ನಾವೆಲ್ಲಿ ಕಾಡುಗಳಿಗೆ ಹೋಗ್ತೀವಿ, ವಾಟರ್ ಫಾಲ್ಸ್ ಕಡೆ ಹೋಗ್ತೀವಿ ಎಂಜಾಯ್ ಮಾಡಲಿಕ್ಕೆ. ಸೊ ನೇಚರ್, ಇಟ್ ಈಸ್ ಎ ಬ್ಯೂಟಿಫುಲ್ ಒನ್ ಆ್ಯಂಡ್ ಆಲ್ಸೋ ಎಂಜಾಯಬಲ್ ಆಫ್ ಆರ್ಟ್ ಆ್ಯಂಡ್ ಎಸ್ಥೆಟಿಕ್ಸ್. ಎಸ್ಥೆಟಿಕ್ಸ್, ಬ್ಯೂಟಿ. We have to appreciate, we have to look at, enjoy the beauty of nature, of forest, of harmony and perfection. What is harmony? ಹೊಂದಾಣಿಕೆ. And perfect, such a perfect. ಕಾಡು ಇಂಥ ಸೀಸನಲ್ಲೇ ಚಿಗುರುತ್ತೆ, ಇಂಥ ಸೀಸನಲ್ಲೇ ಹಣ್ಣಾಗುತ್ತೆ, ಇಂಥ ಸೀಸನಲ್ಲೇ ಹೂಗಳು ಬಿಡುತ್ತೆ. ಎಷ್ಟು ಪರ್ಫೆಕ್ಟ್ ಆಗಿದೆ, ಎಷ್ಟು ಹೊಂದಾಣಿಕೆ ಇದೆ. ಸೊ ವಿ ಹ್ಯಾವ್ ಟು ಲರ್ನ್ ಮೆನಿ ಲೆಸನ್ಸ್ ವೆನ್ ವಿ ಲುಕ್ ಅಟ್ ದ ಫಾರೆಸ್ಟ್. It symbolized the universe. The forest teaches us union and compassion. The forest teaches us union. We should become one. ನಾವೆಲ್ಲರೂ ಒಂದಾಗಿರಬೇಕು. Forest teaches compassion. We have to love each other. We have to take care of each other. ನಾವೆಲ್ಲರೂ ಒಬ್ಬರೊಬ್ಬರ ರಕ್ಷಣೆ ಮಾಡಬೇಕು. The forest also teaches us enoughness. Enough. One more lesson we learn from the forest is enough. Enough ಅಂದರೆ ನಮಗೆ ಸಾಕು. ನಾವೇನು ಅನ್ಕೊತೀವಿ, ಎಷ್ಟಾದರೂ ಬೇಕು ಅನ್ಕೋತೀವಿ. ನೋ, ವಿ ಶುಡ್ ಬಿ ಸ್ಯಾಟಿಸ್ಫೈಡ್ ವಿತ್ ಓನ್ಲಿ ಸಮಥಿಂಗ್. ಎನಫ್ನೆಸ್, ನಮಗೆ ಸಾಕು. ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಿಕ್ಕರೆ ನಾವು ಎನಫ್ ಅನ್ಬೇಕು, ನಮ್ಗೆ ಅಷ್ಟೇ ಸಾಕು ಅನ್ಬೇಕು. As a principle of equity, how to enjoy the gifts of nature without exploitation and accumulation. We have to enjoy this nature, we have to enjoy the forest without exploitation. Exploitation ಅಂದರೆ ಶೋಷಣೆ.
ಶೋಷಣೆ ಮಾಡಿದ ಹಾಗೆ ನಾವು ಪ್ರಕೃತಿನ ಅನುಭವಿಸ್ಬೇಕು, ಕಾಡನ್ನು ಅನುಭವಿಸ್ಬೇಕು. ನೀವು ಬೆಟ್ಟಗಳು ಅಥವಾ ಟೂರಿಸ್ಟ್ ಪ್ಲೇಸ್ಗಳೆಲ್ಲ ನೋಡ್ತಾರೆ, ಎಷ್ಟು ಹಾಳು ಮಾಡ್ತಾ ಇದ್ದಾರೆ, ಎಷ್ಟೆಲ್ಲ ಕಸ ಎಸೆದು ಹೋಗ್ತಾರೆ, ಮರ ಗಿಡಗಳನ್ನೆಲ್ಲ ಹಾಳು ಮಾಡಿ ಹೋಗ್ತಾರೆ. ವಿತೌಟ್ ಎಕ್ಸ್ಪ್ಲಾಯ್ಟಿಂಗ್, ಎಲ್ಲೂ ಶೋಷಣೆ ಮಾಡ್ದಂಗೆ ಹಾಳು ಮಾಡ್ದಂಗೆ ನಾವು ಆ ಪ್ರಕೃತಿಯನ್ನು ಅನುಭವಿಸ್ಬೇಕು. ಆ್ಯಂಡ್ ಅಕ್ಯುಮುಲೇಷನ್, ವಿ ಶುಡ್ ನಾಟ್ ಅಕ್ಯುಮುಲೇಟ್ ಅಂದರೆ ಸಂಗ್ರಹ ಮಾಡ್ಕೊಳ್ಳೋದು, ನಾವೆಲ್ಲ ಕೂಡಿಡ್ಕೋಬಾರ್ದು. ವಿ ಹ್ಯಾವ್ ಟು ಶೇರ್ ವಿತ್ ಎವರಿಬಡಿ, ಅದನ್ನು ನಾವೆಲ್ಲರ ಜೊತೆಗೆ ಹಂಚ್ಕೊಂಡು ಅನುಭವಿಸ್ಬೇಕು. Tagore quotes from the ancient text Return in the Forest. Know all that moves in this moving world is enveloped by God. You know, whatever in this world, it is created by, enveloped by God. ಈ ಪ್ರಪಂಚದಲ್ಲಿ ಯೂನಿವರ್ಸಲ್ಲಿ ನಾವೇನೆಲ್ಲ ನೋಡ್ತೀವಿ, ಏನೆಲ್ಲ ಇದೆಯೋ, ಎವ್ರಿಥಿಂಗ್ ಈಸ್ ಕ್ರಿಯೇಟೆಡ್ ಬೈ ಗಾಡ್, ದೇವರು ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಫೈಂಡ್ ಎಂಜಾಯ್ಮೆಂಟ್ ಥ್ರೂ ರಿನನ್ಸಿಯೇಷನ್ ಮೀನ್ಸ್ ಸ್ಯಾಕ್ರಿಫೈಸಿಂಗ್, ತ್ಯಾಗ ಮಾಡೋದು ಅಂತ ಹೇಳ್ಬಿಟ್ಟು. ನಾಟ್ ಥ್ರೂ ಗ್ರೀಡ್ ಆಫ್ ಪೊಸೆಷನ್, ವಿ ಶುಡ್ ನಾಟ್ ಬಿ ಗ್ರೀಡಿ ಅಂದರೆ ದುರಾಸೆ. ಪೊಸೆಷನ್ ಅಂದರೆ ನಾವು ಅದನ್ನು ಪಡ್ಕೊಳ್ತಕ್ಕಂಥದ್ದು, ಎಲ್ಲದನ್ನು ನಮ್ಮದು ಅಂತ ಕೂಡ ಹಾಕೋಬಾರದು. ವಿ ಹ್ಯಾವ್ ಟು ಲಿವ್ ದ್ಯಾಮ್ ಫಾರ್ ದ ಎಂಜಾಯ್ಮೆಂಟ್ ಆಫ್ ಅದರ್ಸ್, ಬೇರೆಯವರು ಅದನ್ನು ಅನುಭವಿಸಬೇಕು. ನೋ ಸ್ಪೀಸೀಸ್ ಇನ್ ಎ ಫಾರೆಸ್ಟ್ ಅಪ್ರೋಪ್ರಿಯೇಟ್ಸ್ ದ ಶೇರ್ ಆಫ್ ಅನದರ್ ಸ್ಪೀಸೀಸ್. Every species sustains itself in cooperation with others. Every species in the forest, they share with each other. ಕಾಡಿನಲ್ಲಿ ನೋಡ್ತೀವಿ ವನ್ಯಮೃಗಗಳು, ನೂರಾರು ವನ್ಯಮೃಗ, ಎಲ್ಲವೂ ಕೂಡ ಜೀವಂತವಾಗಿವೆ, ಎಲ್ಲವೂ ಕೂಡ ಬದುಕುತ್ತವೆ, ಎಲ್ಲವೂ ಹೊಂದಾಣಿಕೆಯಲ್ಲಿ ಬದುಕುತ್ತವೆ. ಅವುಗಳನ್ನ ನೋಡಿ ನಾವು ಪಾಠ ಕಲಿಬೇಕಾಗುತ್ತೆ. ದ ಎಂಡ್ ಆಫ್ ಕನ್ಸ್ಯೂಮರಿಸಮ್ ಅಂಡ್ ಅಕ್ಯುಮುಲೇಷನ್ ಈಸ್ ದ ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್. ಅದನ್ನು ಅಂಡರ್ಲೈನ್ ಮಾಡಿ, 1 ಮಾರ್ಕ್ ಕ್ವೆಶನ್ ಕೇಳ್ತಾರೆ. ಅಕಾರ್ಡಿಂಗ್ ಟು ವಂದನಾ ಶಿವ, ಡ್ಯಾಶ್ ಈಸ್ ದ ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್. ದ ಜಾಯ್ ಆಫ್ ಲಿವಿಂಗ್ ಅಂದರೆ ಜೀವನ ಮಾಡ್ತಕ್ಕಂಥದ್ದು, ಜಾಯ್ ಅಂದರೆ ಖುಷಿ. ಜೀವನ ಮಾಡಿದ್ರೆ ಖುಷಿ, ಸಂತೃಪ್ತಿ ಎಲ್ಲಿದೆ ಅಂತ ಹೇಳಿದ್ರೆ ದ ಎಂಡ್ ಆಫ್ ಕನ್ಸ್ಯೂಮರಿಸಮ್ ಅಂದರೆ ಕೊಳ್ಳೋಬಾಕ್ತನ, ಕಂಡುಕೊಂಡಿದ್ದೆಲ್ಲ ಕೊಂಡ್ಕೋಬೇಕು, ಏನು ಸಿಕ್ಕರೂ ಕೊಂಡ್ಕೋಬೇಕು ಅದನ್ನೆಲ್ಲ. ಈಗ ನಮಗೆ ಬದುಕಲಿಕ್ಕೆ ಎಷ್ಟೆಷ್ಟು ಬೇಕು ಅಷ್ಟು ಸಾಕಲ್ಲ, ಏನೇನು ಮಾರ್ಕೆಟಿಗೆ ಬರುತ್ತೋ ಅದನ್ನೆಲ್ಲವೂ ಕೊಂಡುಕೊಳ್ತೀವಿ. ವಿ ಹ್ಯಾವ್ ಟು ಸ್ಟಾಪ್ ಇಟ್. ಆ್ಯಂಡ್ ದೆನ್ ಅಕ್ಯುಮುಲೇಷನ್ ಅಂದರೆ ಎಲ್ಲ ಕೂಡ ಹಾಕೊಳ್ತಕ್ಕಂಥದ್ದು, ಎಲ್ಲ ಸ್ಟಾಕ್ ನಮ್ಗೆ ಅವಶ್ಯಕತೆ ಇಲ್ದಿದ್ರೂ ಕೂಡ ಅದನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಳ್ತಕ್ಕಂಥದ್ದು. ಇದು 2 ಎಂಡ್ ಆದರೆ, ಫಸ್ಟ್ ಪಾಯಿಂಟ್ ಈಸ್ ದ ಎಂಡ್ ಆಫ್ ಕನ್ಸ್ಯೂಮರಿಸಮ್. ಕನ್ಸ್ಯೂಮರ್ ಅಂದರೆ ಗ್ರಾಹಕ, ಕೊಂಡ್ಕೊಳ್ಳೋದು. ಎಂಡ್ ಆಫ್ ಪರ್ಚೇಸಿಂಗ್ ಆ್ಯಂಡ್ ಆಲ್ಸೋ ಅಕ್ಯುಮುಲೇಷನ್, ಸ್ಟಾಕ್ ಮಾಡ್ಕೊಳ್ತಕ್ಕಂಥದ್ದು. ಇವೆರಡು ಎಂಡ್ ಆದರೆ ನಾವು ಸಂತೋಷವಾಗಿ ನಾವು ಬದುಕ್ಬೋದು, ನಮ್ಮ ದುರಾಸೆನ ಕಮ್ಮಿ ಮಾಡ್ಕೋಬೋದು. ದ ಕಾನ್ಫ್ಲಿಕ್ಟ್ ಬಿಟ್ವೀನ್ ಗ್ರೀಡ್ ಆ್ಯಂಡ್ ಕಂಪ್ಯಾಷನ್, ಕಾನ್ಕ್ವೆಸ್ಟ್ ಆ್ಯಂಡ್ ಕೋಆಪರೇಷನ್, violence and harmony that Tagore wrote about continues today, and it is the forest that can show us the way beyond this conflict. So this is everything that I need to know, I learned in the past. ನೀವು ಲೆಸನ್ ಶುರುನಲ್ಲಿ ನೋಡ್ತೀರಾ ಫಾರೆಸ್ಟ್ ಬಗ್ಗೆನೇ ಹೇಳ್ತಾರೆ, ಲೆಸನ್ ಎಂಡಲ್ಲಿ ನೋಡ್ತೀರಾ ಟ್ಯಾಗೋರ್ ಅವರ ರೈಟಿಂಗ್ಸಿಂದ ಲೆಸನ್ ಎಂಡ್ ಆಗುತ್ತೆ. ಸೊ ಈ ಲೆಸನನ್ನು ನೀವು ಹೆಚ್ಚಾಗಿ ವಂದನಾ ಶಿವ ಅವರ ದೃಷ್ಟಿನಲ್ಲಿ ನೋಡಬೇಕಾಗತ್ತೆ. ನವಧಾನ್ಯ ಫಾರ್ಮ್, ಬಯೋಡೈವರ್ಸಿಟಿ, ಆ ಮೇನ್ ಪಾಯಿಂಟ್ಸ್ನೆಲ್ಲ ಒಂದು ಕಡೆ ಬರ್ಕೊಳ್ಳಿ, ಅದೇ ನಿಮಗೆ ನೋಟ್ಸ್ ಆಗುತ್ತೆ. ಈ ಪಾಠ ಸ್ವಲ್ಪ ಕಷ್ಟ ಆಗುತ್ತೆ, ಆದರೂ ಕೂಡ ನೀವು ಒಂದು ಪೇಜ್ ಆನ್ಸರ್ ರೆಡಿ ಮಾಡಿಕೊಂಡ್ರೆ ಸಾಲಿಡಾಗಿ, ಇಂಥದ್ದೇ ಕ್ವಶನ್ ಅಂತಲ್ಲ, ಈ ಪಾಠದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ನೆಲ್ಲ ನೀವು ಒಂದು ಪೇಜಲ್ಲಿ ಬರ್ಕೊಳ್ಳಿ. ಎಲ್ಲಿಂದ ಬರ್ಕೋಬೇಕು? ವಂದನಾ ಶಿವ ಎಕಲಾಜಿಕಲ್ ಜರ್ನಿ ಸ್ಟಾರ್ಟೆಡ್ ಫ್ರಮ್ ದ ಫಾರೆಸ್ಟ್ ಆಫ್ ಹಿಮಾಲಯ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ವಂದನಾ ಶಿವಾಸ್ ಫಾದರ್ ವಾಸ್ ಎ ಫಾರೆಸ್ಟ್ ಕನ್ಸರ್ವೇಟರ್, ಮದರ್ ವಾಸ್ ಎ ಫಾರ್ಮರ್, ಸೆಕೆಂಡ್ ಪಾಯಿಂಟ್. ಥರ್ಡ್, ವಂದನಾ ಶಿವ ಪಾರ್ಟಿಸಿಪೇಟೆಡ್ ಇನ್ ಚಿಪ್ಕೋ ಮೂವ್ಮೆಂಟ್. ಚಿಪ್ಕೋ ಮೂವ್ಮೆಂಟ್ ಈಸ್ ಎ ನಾನ್ ವಯೋಲೆಂಟ್ ಮೂವ್ಮೆಂಟ್ ಅಗೇನೆಸ್ಟ್ ಡಿಫಾರೆಸ್ಟೇಷನ್. ಮುಗೀತು. ನೆಕ್ಸ್ಟ್ ಪಾಯಿಂಟ್, ಫಾರೆಸ್ಟ್. What is the effect of deforestation? Landslides, scarcity of water, scarcity of water, floods. Next, what is the use of profit? What is the profit? What is the use of forest? What is the value of forest? Springs and streams, fodder and fuel. Next, Bachini Devi, she is the woman from a village who protested against her own husband for cutting down the trees.
ಅದಾಯಿತು. Then Monoculture is the book written by Vandana Shiva. Next, Vandana Shiva started Navadanya Forum in 1994 in Doon Valley in Uttarakhand province. ಅದಾಯಿತು. Next, Ecuador is the country who adds rights for nature in its constitution. ಅದಾಗುತ್ತೆ. ಆಮೇಲೆ ಅಪಾರ್ಥೈಡ್, ವಾಟ್ ಈಸ್ ಅಪಾರ್ಥೈಡ್? ಸಪರೇಟ್ನೆಸ್ ಆನ್ ದ ಬೇಸಿಸ್ ಆಫ್ ಕಲರ್, ಅದನ್ನು ಬರ್ಕೊಳ್ಳಿ. ಟೆರ್ರಾ ಮೆಡರ್ ಆ್ಯಂಡ್ ಟೆರ್ರಾ ನಲೀಸ್ ಒಂದು ಪಾಯಿಂಟ್ ಬರೀರಿ. ಫ್ರಾನ್ಸಿಸ್ ಬೇಕನ್ ಇಸ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್, ಅದನ್ನು ಸೇರಿಸ್ಕೊಳ್ಳಿ. ಅರ್ತ್ ಯೂನಿವರ್ಸಿಟಿ ಈಸ್ ಇನ್ ನವಧಾನ್ಯ ಫಾರಂ. ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ಅರ್ತ್ ಡೆಮೋಕ್ರಸಿ. There are two important courses in Earth University. The A set of organic farming and ecology, Gandhi and globalization. ಆ ಪಾಯಿಂಟ್ಸ್ ಸೇರಿಸ್ಕೊಳ್ಳಿ. Earth University is inspired by Tagore, ಅದನ್ನು ಸೇರಿಸ್ಕೊಳ್ಳಿ. ಆಮೇಲೆ ಲಾಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ಏನು? The end of consumerism and accumulation is the beginning of joy of living. ಇಷ್ಟು ಪಾಯಿಂಟ್ಸನ್ನು ಬರ್ಕೊಂಡ್ಬಿಡಿ ಸಾಕು. ಇದು ಆನ್ಸರ್. ಇದರಲ್ಲಿ ಸ್ವಲ್ಪ ಬಯೋಡೈವರ್ಸಿಟಿ ಬಗ್ಗೆ ಸ್ವಲ್ಪ ಒಂದೆರಡು ಮೂರು ಸಲ ಜಾಸ್ತಿ ಸೇರ್ಕೊಳ್ಳಿ. ಇಷ್ಟೇ ನೋಟ್ಸು ನಿಮಗೆ ಸಾಕು. 4 ಮಾರ್ಕ್ಸ್ ಅದಕ್ಕೆಲ್ಲಿ 6 ಮಾರ್ಕ್ಸ್, ಇವೆಲ್ಲ ಪಾಯಿಂಟ್ಸನ್ನು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಕ್ವೆಶನ್ಸ್ಗೆ ಹೋದರೆ ಕ್ವೆಶನ್ಸಿಗೆ ಬನ್ನಿ. ಪೇಜ್ ನಂಬರ್ 29. Trace the childhood experiences that shaped the author's interest in ecology. So, father was a conservator, mother was a farmer, mother used to write songs and poems. Ashtu. Then, what is Chipko? Amale, 4th question. The real value of forest, springs and streams. Correct answer is C. Springs and streams. Next, page number 30. Then, important question is 6th. The conservation of biodiversity in agriculture leads to C. More quality food and higher nutrition. Then, yes sir, these are the questions. 4 marks. 4 marks ಅಂದರೆ ಸೆಕೆಂಡ್ ಮೇಯ್ನಿ ಬನ್ನಿ. ಫಸ್ಟ್ ಕ್ವೆಶನ್, ಸೆಕೆಂಡ್ ಕ್ವೆಶನ್ ಇವೆರಡು ನೋಡ್ಕೊಳ್ಳಿ ಸಾಕು. ಅದು ಅಥವಾ ಥರ್ಡ್ ಮೇಯ್ನಲ್ಲಿ ಸೆಕೆಂಡ್ ಕ್ವೆಶನ್, ಥರ್ಡ್ ಮೇಯ್ನಲ್ಲಿ ಸೆಕೆಂಡ್. ದ ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ ಇಸ್ ದ ಆನ್ಸರ್ ಟು ದ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಕ್ರೈಸಿಸ್. ಇಷ್ಟು ನಿಮಗೆ 1 ಮಾರ್ಕ್ ಕ್ವೆಶನ್ಸು ಟೆಕ್ಸ್ಟ್ ಬುಕ್ಕಲ್ಲೇ ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್, ವಾಟ್ ವಾಸ್ ವಂದನಾ ಶಿವಾಸ್ ಫಾದರ್? ಫಾರೆಸ್ಟ್ ಕನ್ಸರ್ವೇಟರ್. ವಾಟ್ ವಾಸ್ ವಂದನಾ ಶಿವಾಸ್ ಮದರ್? ಎ ಫಾರ್ಮರ್. What is Chipko movement? A non-violent response to deforestation. Name the woman who protested against her own husband, Bachni Devi. And then Monocultures of the Mind. This book is written by Vandana Shiva. Name the forum started by Vandana Shiva. What? Navadanya. When did Vandana Shiva start? In 1994. Where? In Doon Valley, Uttarakhand province. ಆಮೇಲೆ ಇನ್ನು 1 ಮಾರ್ಕ್ ಕ್ವೆಶನ್ಸ್. ನೇಮ್ ದ ಕಂಟ್ರಿ ವಿಚ್ ರೆಕಗ್ನೈಸ್ಡ್ ದ ರೈಟ್ಸ್ ಆಫ್ ನೇಚರ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನ್, ಎಕ್ವೆಡಾರ್. ವಾಟ್ ಈಸ್ ಟೆರ್ರಾ ನಲೀಸ್? ಎಂಪ್ಟಿ ಲ್ಯಾಂಡ್. ವಾಟ್ ಈಸ್ ಟೆರ್ರಾ ಮ್ಯಾಡರ್? ಮದರ್ ಅರ್ತ್. ನೇಮ್ ಹೂ ಈಸ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್? ಫ್ರಾನ್ಸಿಸ್ ಬೇಕನ್. ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ಅರ್ತ್ ಡೆಮೋಕ್ರಸಿ. ನೇಮ್ ಒನ್ ಆಫ್ ದ ಕೋರ್ಸಸ್ ಇನ್ ಅರ್ತ್ ಯೂನಿವರ್ಸಿಟಿ, that is a set of what? A set of organic farming and ecology, Gandhi and globalization. ಒಂದು ಬರಿಬೇಕು ಯಾವುದೊಂದು. ವೇರ್ ಈಸ್ ಅರ್ತ್ ಯೂನಿವರ್ಸಿಟಿ? ಇನ್ ನವಧಾನ್ಯ ಫಾರಂ. ಹೂ ಇನ್ಸ್ಪೈರ್ಡ್ ವಂದನಾ ಶಿವ ಟು ಸ್ಟಾರ್ಟ್ ನವಧಾನ್ಯ ಫಾರಂ, ಅರ್ತ್ ಯೂನಿವರ್ಸಿಟಿ? Rabindranath Tagore. Tapovan is written by Rabindranath Tagore. The end of consumerism and accumulation is the beginning of joy of living. ಇಷ್ಟು 1 ಮಾರ್ಕ್ ಕ್ವೆಶನ್ಸ್ ಬರುತ್ತೆ. ಸೊ ಪಾಠ ನೀವು ಒಂದು ಕತೆಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ನಿಮ್ಗೆ ಹೇಳಿದ್ನಲ್ಲ ಮೇನ್ ಪಾಯಿಂಟ್ಸ್, ಅವನ್ನೆಲ್ಲ ಹಾಕ್ಕೊಳ್ಳಿ. ಎಲ್ಲ ಅಂದರೆ ಪಾಯಿಂಟ್ ವೈಸ್ ಬರೋದು. ನೀವು ಸ್ಟಾರ್ ಹಾಕಿ ಪಾಯಿಂಟ್ಸ್ ಬರೀತಿರಲ್ಲ, ಆ ಥರ ಬರೀಬಾರ್ದು. ಪ್ಯಾರಾಗ್ರಾಫ್ ಥರ ಬರೀಬೇಕು. ಈ ಪಾಯಿಂಟ್ಸ್ನೆಲ್ಲ ಒಂದು 20 ಪೇಜಲ್ಲಿ 1 ಪೇಜಲ್ಲಿ ಬರೆದುಬಿಡಿ. ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಅದು 4 ಮಾರ್ಕ್ಸ್ಗೆ ನಿಮಗೆ ಆನ್ಸರ್ ಆಗುತ್ತೆ. ಎಸ್ ಸರ್. Students, the lesson of Vandana Shiva here ends here. In the next class, let us go to the next one. Okay, thank you.